ಸುತ್ತನೆ ನಿಂತ ಹಾಗಾಯಿತು. ಆ ದಿವ್ಯ ರೂಪವೇ ಇದನ್ನುವುದು ಅರ್ಥವಾಯಿತು. ಆದ್ರೆ ನೀನು ಯಾರು ಹೇಳು? ಪಾಪದ ಕೊಡ ಇಂದಿಗೆ ತುಂಬಿತು. ಸಲಾಸುಗೆ ಬಂದವ ಯಾರು ಬಲ್ಲಯ? ತಕ್ಷಣ ಹೆಚ್ಚ ಧ್ವಂಸಿ, ತಕ್ಷಣ ತಲೆಯನ್ನು ಕಳೆದಂತ ಪಶುಪತಿ ತನಯ ದುರ್ಲಕ್ಷಣ ಶಿರವ ತರಿದ ಭಗುತ ದುರ್ಲಕ್ಷಣ ಶಿರವ ತರಿದ ಭಗುತ ನಿರಗ ನಂಬಿದೆ ಕರುಣಿಸಲಿ ಪರಮ ಮೋಕ್ಷದ ಪದವ ನಿರತ ನಂಬಿದೆ ನನಗೆ ಕರುಣಿಸು ಪರಮ ಮೋಕ್ಷದ ಪಥವನು ಕರುಣಾಸಾಗರ ಹಿರಿಯಡಿಕಪುರ ನಿವಾಸಿ ಇದೋ ಯುದ್ಧವನ್ನು ನಿಲ್ಲಿಸಿದ್ದೇನೆ. ಯಾವಾಗ ನೀನು ನನ್ನ ಸನಿಹಕ್ಕೆ ಬಂದು ನಿಂತೆಯೋ ಆ ಗಳಿಗೆಯಲ್ಲೇ ನನ್ನ ಹೃದಯದಲ್ಲಿ ಹುದುಗಿದ್ದಂತ ಅಜ್ಞಾನದ ಅಂಧಕಾರವೆಲ್ಲವೂ ತೊಲಗಿ ದೂರವಾಗಿ ಸುಜ್ಞಾನದ ಹೊಸ ಬೆಳಕು ಮೂಡತೊಡಗಿದೆ. ನೀನು ಯಾರು, ನಾನು ಯಾರು, ನಮ್ಮಿರುವಲ್ಲಿರುವಂತಹ ಅಂತರ ಏನು, ಸಂಬಂಧಗಳೇನು ಎನ್ನುವ ವಿಚಾರವು ಅರ್ಥವಾಯಿತು. ನೀನು ನಮ್ಮ ದೇವರಾದಂತಹ ಪರಮಶಿವನ ಪುತ್ರ ತಾನೆ. ನೀನೇಕೆ ಉದಿಸಿದೆ ಎನ್ನುವುದನ್ನು ನಾ ಬಲ್ಲೆ. ಅಂದು ಅತ್ಯಂತ ಮದೋನ್ಮತ್ತನಾಗಿ ದಕ್ಷಿಣೆಂಬಾದ ಮೆರೆದಾಡುತ್ತಿರುವ ಹೊತ್ತಿನಲ್ಲಿ ಆತನನ್ನು ಮುಗಿಸುವುದಕ್ಕಾಗಿ ನಿನ್ನ ಆವಿರ್ಭಾವವಾಯಿತಂತೆ. ಅಂತಹ ನನ್ನೇ ನೀನು ನಿರ್ನಾಮಗೊಳಿಸಿದೆ ಅಂತ ಆದ್ಮೇಲೆ ನನ್ನಂತಹ ನಿನಗೆ ಯಾವ ಲೆಕ್ಕ ಸ್ವಾಮಿ ತೃಣ ಸಮಾನರಲ್ಲವೇ? ಈ ತನಕ ನಾನೊಂದು ವರವನ್ನು ಪಡೆದಿದ್ದೆ, ಶಿವನಿಂದ ಸಿಟ್ಟಿನಿಂದ ಹುಟ್ಟಿಕೊಂಡ ಶಕ್ತಿಯಿಂದ ಮಾತ್ರ ಮರಣ ಎನ್ನುವ ಹಾಗೆ. ಅಂತಹ ಶಕ್ತಿ ಹುಟ್ಟಿಯೇ ಇಲ್ಲ ಎನ್ನುವಂತಹ ಪ್ರಮಾದೀನನಾಗಿದ್ದೆ ನಾನು. ಆ ಕಾರಣವೇ ಅನ್ಯಾಯ ಅಕ್ರಮಗಳ ಸರಮಾಲೆಯನ್ನೇ ಮಾಡಿ ಹೋದೆ. ಆದರೆ ನಾನು ಮಾಡಿದೆಲ್ಲವೂ ಅಕ್ಷಮ್ಯ ಅಂತ ಈಗ ಅರ್ಥವಾಗುತ್ತಿದೆ. ಸಿಟ್ಟಿನಿಂದಲೂ ಹುಟ್ಟಿಕೊಂಡಂತಹ ಶಕ್ತಿ ಒಂದಿದೆ ಅಂತ ತಿಳಿಯುವ ಹೊತ್ತಿಗೆ ಇದು ನನ್ನ ಬದುಕಿನಲ್ಲಿ ಬೆಳಗಾಗುತ್ತಾ ಇದೆ. ನೀನು ಬಂದಿದ್ದು ನನ್ನ ಆಟವನ್ನು ಮುಕ್ತಾಯಗೊಳಿಸುವುದಕ್ಕೆ ಅಂತ ಆದ್ಮೇಲೆ ನಾನಿನ್ನೇನು ಮಾಡಿ ಏನು ಪ್ರಯೋಜನ? ಇನ್ನಾದ್ರೂ ಬದುಕು ಬೇಕ ನಿನಗೆ? ಬೇಡ ಸ್ವಾಮಿ, ನಿನ್ನನ್ನು ಕಂಡ ಕ್ಷಣವೇ ಇಹದ ಎಲ್ಲ ಮಾತುಗಳನ್ನು ಕಿತ್ತೇನೆ. ಭೂತನಾಥನ ಸುಖನಾದ ನಿನ್ನ ಕೈಯಿಂದ ನನ್ನ ಮರಣವಾಯಿತು ಅಂತ ಆದರೆ ಪರಮ ಪದವೊಂದು ಪ್ರಾಪ್ತಿಸುತ್ತದೆ ಅನ್ನುವುದನ್ನು ನಾನು ಅರ್ಥ ಮಾಡಿಕೊಂಡೆ. ಆದ ಕಾರಣ ನಿನ್ನಲ್ಲಿ ಇನ್ನೇನು ಕೇಳುವುದು ಇಲ್ಲ. ನಾನು ಕೇಳುವುದು ಮೋಕ್ಷವನ್ನು ಮಾತ್ರ. ಯುದ್ಧದ ಮುಖೇನ
ಸಿಂಗಾರ ಸೇವೆಯನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಮೆಚ್ಚಿ ಪ್ರಸನ್ನಳಾಗಿದ್ದೇನೆ. ನಿಮ್ಮ ಸಂಸಾರದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಲಿ ಮಕ್ಕಳೇ. ಹಿರೇಡ್ಕ ಕ್ಷೇತ್ರದಲ್ಲಿ ನೆರೆದ ಭಕ್ತಾದಿಗಳೇ, ದುಷ್ಟನ ನಾಶವಾಯಿತು. ಇನ್ನೆಲ್ಲ ದಿನವೂ ಸಂತೋಷದ ದಿನ ಎಂದು ಭಾವಿಸಿಕೊಳ್ಳಿ. ಆದರೆ ಇಲ್ಲಿ ನಡೆಯುವಂತಹ ಪೂಜಾ ವಿಧಿಗಳು ಕ್ರಮದಂತೆ ನಡೆಯಬೇಕು. ಹತ್ತಿರದಲ್ಲಿರುವಂತಹ 7 ಮಾಗಣೆಯವರು ಜಾತ್ರೆಯ ಸಂದರ್ಭದಲ್ಲಿ ಬಂದು ಸೇರಬೇಕು. ನನ್ನನ್ನು ಕಾಣಲಿಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾನ, ವಸತಿದಾನ ಇದೆಲ್ಲ ಕೊಡ್ತಾ ಇರಬೇಕು. ಇನ್ನು ಮುಂದೆ ನಾನು ಈ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಪ್ರತಿ ಸೋಮವಾರದಂದು ದರ್ಶನ ಸೇವೆಯಲ್ಲಿ ನಡೆಯುತ್ತದೆ. ಆ ಸಂದರ್ಭದಲ್ಲಿ ದರ್ಶನದ ಪಾತ್ರೆಯ ಬಾಯಲ್ಲಿ ಬರುವಂತಹ ಮಾತುಗಳು ವೀರಭದ್ರ ಸ್ವಾಮಿಯ ಮಾತೆಂದು ತಿಳಿದುಕೊಳ್ಳಿ. ವೀರಭದ್ರ ಸ್ವಾಮಿಯ ಮಾತೆಂದು ತಿಳಿದುಕೊಳ್ಳಿ. Namo